ಇವತ್ತೊಂದು ಡ್ರಾಯಿಂಗ್ ವರ್ಕ್ ಸ್ಕೆಚ್ ಹಾಕಿ ನಾನು ಹೋದೆ ಮ್ಯಾಚ್ ಕಂಪ್ಗೆ. ಹೋಯ್ ನಮಸ್ಕಾರವೇ. ಮ್ಯಾಚ್ ಕಂಪ್ಗೋಸ್ಕರ ನಾನು ಸೀದಾ ಹೋದೆ ಅತ್ತಿ ಮನೆ ಕಣಿ. ಎಂತಕಂದ್ರೆ ನಾ ಮೊದಲೇ ಕಾಲ್ ಮಾಡಿ ಹೇಳಿನ ಬಿರಿಯಾನಿ ಮಾಡು ಅಂತ ಹೇಳಿದೆ. ಅದಕ್ಕೆ ಬಿರಿಯಾನಿನೂ ರೆಡಿ ಮಾಡ್ರಿ ಕಣಿ. ಮ್ಯಾಚ್ ಸ್ಟಾರ್ಟ್ ಆಯ್ತು. ಒಂದು ವಿಕೆಟ್ ಹೋದ್ಮೇಲೆ ಸ್ವಲ್ಪ ಒಂಚೂರು ಬೇಜಾರಿದ್ದಿತ್ತೆ. ಹಿಂಗೆ ಮುಂದೆ ಎಂತ ಹತ್ತೊಂದು ಗೊತ್ತಿಲ್ಲ. ಒಂದು ಸೈಡ್ ಹೋಪ್ ಅಂತೂ ಜಾಸ್ತಿನೇ ಇದ್ದಿತ್ತು RCB ವಿನ್ ಹತ್ತು ಅನ್ಕೊಂಡು. ಅದ್ರಿಗೂ ಎಲ್ಲರ ಸ್ಟೇಟಸ್ಗಂತೂ ಫುಲ್ ಮಿಂಚಿಂಗ್. ಬಿಸಿ ಬಿಸಿ ಎಗ್ ಬಿರಿಯಾನಿ ಮ್ಯಾಚ್ ಕಾಣ್ತಾ ಇದ್ರೆ ಹೆಂಗ್ ಆತ್ ಮಾರೆ. ಅದ್ರಾಗೂ ನಿನ್ನೆ ಸ್ವಲ್ಪ ಮಳೆ ಇದ್ದಿತ್ತು ಹೊರಗೆ, ಮಳೆ ಲೈಕ್ ಆಯ್ತು ಕಣಿ. ನಿನ್ನೆ ಅದ್ರಾಗೂ ಎಲ್ಲಿ ಕಂಡ್ರು RCBನೇ. ಮೊಬೈಲ್ ರೀಲ್ಸ್ ಓಪನ್ ಮಾಡ್ರಂತೂ RCB ರೀಲ್ಸೇ ಬತ್ತು ಕಣಿ. ಹಂಗೆ ರೀಲ್ಸ್ ಕಂಡೊತ್ತಿಗೆ ಅಲ್ಲಿ ಬಲ್ಕ್ ಬಿದ್ರೆ RCB ವಿನ್ ಹತ್ತು ಅನ್ಕಂಡು. ಅಲ್ಲಿ ಏನೋ ಬಲ್ಕೆ ಬಿತ್ತ. ಆದ್ರೆ ಆ ಮೂಮೆಂಟಿಗೆ ಸ್ಕೋರ್ ಕಂಡ್ರೆ 26 ರನ್, 0 ವಿಕೆಟ್. ನಾನಂತೂ ಸ್ವಲ್ಪ ಹೊತ್ತು ಟಿವಿನೇ ಆಫ್ ಮಾಡಿದೆ ಕಣಿ. ಎಂತಕಂದ್ರೆ ಒಂದ್ಸತಿ ಬೇಜಾರಾಗೋಯ್ತೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆನ್ ಮಾಡ್ತಿದ್ದೆ ಕಂಡ್ರೆ ಖುಷಿ. ಲಾಸ್ಟ್ ವರೆಗೂ ನಮ್ಮ ಮ್ಯಾಚ್ ವಿನ್ ಆಯ್ತು ಇಲ್ಲಿ ಎಂಬ ತಲೆ ಬಿಸಿ ನಮ್ಗಾರೆ. ನಮ್ಮ ಅತ್ತಿಗೆ ವಿರಾಟ್ ಕೊಹ್ಲಿ ಹೆಂಡತಿ ಯಾರಂತ ತೋರ್ಸ್ಕಂತ ಅವಳೆಲ್ಲ ಬರ್ತಿ ಕಡೆ ನಮ್ಮ ಅತ್ತಿಗೆ ಹೆಂಡತಿ ಚಿಂತೆ ಕಂಡ್ರೆ ಅಲ್ಯಾ. ಈ ಮೂಮೆಂಟ್ ಅಂತೂ ಹೆಂಗಿತ್ತು. ನಾವು ಅವ್ರು ಇಲ್ಲಿ ಮನೆ ಕೂತ್ಕ ಕಾಣ್ತಿದ್ದೆ. ಸ್ಟೇಡಿಯಮ್ಗೆ ಇಪ್ಪವ್ರಿಗೆ ಹೆಂಗೆ ಇರಬೇಡ, ಆ ಫೀಲೇ ಒಂಥರ ಬೇರೆ ಮಾರೆ. ಹೊರ್ಗಡೆ ಫುಲ್ ಪಟಾಕಿ ಧಮಾಕ. ನಮ್ಮ ಸೈಡವರು ಕಮ್ಮಿ, ಬೆಂಗಳೂರು ಸೈಡ್ ಅಂತೂ ದೀಪಾವಳಿ ಹಬ್ಬನೇ. RCB ಅಂತೂ ವಿನ್ ಆಯ್ತು. ಸಾಕು, ಇಷ್ಟು ಸಾಕು ಮಾರೆ. ಒಳ್ಳೆ ನಿದ್ರಿ ಬಂತು ಕಾಣಿ. ಮತ್ತೊಂದು ವಿಡಿಯೋದಾಗೆ ಸಿಕ್ವಾ.